ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ನಾವು ಸಂಡೇ ಆಗಿರೋದ್ರಿಂದ ಫುಲ್ ಫ್ರೀ. ನೋಡಿ ವೇದಾಂತ್ ರೆಡಿ ಆಗಿದ್ದಾನೆ. ಎಲ್ಲಿಗೆ ಹೋಗ್ತಾ ಇದೆಯಾ? ಎಲ್ಲಿಗೆ ಹೋಗ್ತಿದ್ಯಾ? ಇವತ್ತೊಂದು ಫಂಕ್ಷನ್ ಇದೆ, ಓಣಂ ಫಂಕ್ಷನ್. ನಾವು ಅಲ್ಲಿಗೆ ಹೋಗ್ತಾ ಇದ್ವಿ. ಅದನ್ನ ತೋರಿಸು ನೀನು. ಬಟ್ಟೆ ಪಂಚೆ ಹಾಕೊಂಡಿದ್ದಾನೆ. ಪಂಚೆ ಹಾಕೊಂಡು ರೆಡಿ ಆಗಿದ್ದಾನೆ. ನಾವೀಗ ರೆಡಿ ಆಗಿ ಬರ್ತೀವಿ. ಬಾಯ್. ಅವನ್ಗೆ ಹೊಸ ಪಂಚೆ ಹಾಕದ್ರೆ ಹಳೆ ಪಂಚೆ ಹಾಕಿದ್ಯಾ? ನೋಡಿ ಕಿತ್ತಿ ಎಸಿತಾವನೆ. ಇದು ನಂದು ಸ್ಯಾರಿ ಲುಕ್. ಸಿಂಪಲ್ ಮೇಕಪ್. ಹೇಗೆ ಕಾಣಿಸ್ತಾ ಇದ್ದೀನಿ ಶ್ರೀ? ಹೆಂಗೆ ಕಾಣಿಸ್ತೀನಿ? ಸಣ್ಣಾಗಿ ಕಾಣಿಸ್ತಾ ಇದ್ದೀನ? ದೃಷ್ಟಿಯಾಗಿದೆ. ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಓಣಂ ಫಂಕ್ಷನ್. ಎಲ್ಲಿ? ತಂದಿತ್ರಿಸ ಹಾಸನ್, MG ರೋಡ್ और ರಿಂಗ್ ರೋಡ್. ಹಾಸನಲ್ಲಿ. ಬಾಯ್. ಸರಿ ಆಯ್ತಲ್ಲ. ಇವನೊಬ್ಬ ಕಡಿಮೆ ಇದ್ದ ನನಗೆ ಕನ್ನಡಕ ಹಾಕೊಂತ. ನೀನು ಇದಾಕೋ, ನಾನು ಅದು ಹಾಕೋತೀನಿ.
മഹാബലിയുടെ യഥാർത്ഥ പേര്? ആൻസർ അറിയാമോ? അപ്പൊ നോക്കാം. മല്ലിക ചേച്ചി ആൻസർ ആയിട്ട് വന്നിട്ടുണ്ട്. ആണോ? ഇന്ദ്രസേനാണോ? ആർക്കെങ്കിലും സംശയമുണ്ടോ? ശരിയാണ്. മല്ലിക ചേച്ചി പറഞ്ഞ കറക്റ്റ് ആൻസർ ആണ് ഇന്ദ്രസേനൻ. മഹാബലിയുടെ യഥാർത്ഥ പേര് ഇന്ദ്രസേനൻ. ഇപ്പൊ നമ്മുടെ മല്ലിക ചേച്ചിക്ക് ഒരു സമ്മാനം കൊടുക്കുന്നതിനായി നമ്മുടെ മഹിളാ സമാജം പ്രസിഡന്റ് ടിറ്റി തരകനെ സ്റ്റേജിലേക്ക് വിളിക്കുന്നു. മല്ലിക ചേച്ചി പ്ലീസ് കം. ഒരു നല്ല കൈയ്യടി കൊടുക്കാം. ഇനിയും ഇതുപോലെ ക്വസ്റ്റ്യൻസ് വരുന്നതാണ്. എല്ലാവരും റെഡി ആയിട്ടിരിക്കുക. എല്ലാവർക്കും സമ്മാനം നേടാം. ಏನದು? ಲಾಲಿಪಾಪ್. ನಿಂದ ಅವ್ನು ಲಾಲಿಪಾಪ್ ಅಂತ ನಿಂತು ನೀನ್ ತಿನ್ನು. ನಿನ್ ತಟ್ಟೆಯಲ್ಲಿ ಏನಾಯ್ತು ಅದು? ರಸ್ಮಲಾಯ್. ಕೊಡಲ್ಲ ನಾ ಇದೆ ತಿನ್ಬೇಕಾ? ಹೇಳು. ಏನಲ್ಲ ಏನೋ ಹೇಳ್ತಿದ್ದಲ್ಲ. ಈಗ ಫಂಕ್ಷನ್ ಈಗ ಮುಗಿತು. ಮನೆಗೀಗ ಬಂದ್ವಿ. ಕೀ ತಗೋಬಶ್ರೀ. ಏನ್ರಿ ಬಾಲ್ವೀರವ್ರೆ? ನೋಡಿ ಅಮ್ಮ ಸೀರೆ ಪಾಸ್ ಆಗಿ ಬಂದಿದೆ. ನೆಕ್ಸ್ಟ್ ಬ್ಲಾಗ್ ರೆಡಿ ಆಗ್ತಿದೆ. ಓಣಂ ಅಂದರೆ ಹಬ್ಬ ಸೇರ್ನಾಗಟ್ಟು ಮಾಡ್ತಾರೆ, 10 ದಿನ ಮಾಡ್ತಾರೆ. ಅದು ಹೆಂಗಂದರೆ ನಮಗೆ ಓಲ್ಡನ್ ಇಯರಲ್ಲಿ ಮಹಾಬಲಿ ಅಂತ ರಾಜ ಇತ್ತು. ಆ ರಾಜ ಅದು ರೋಡಿಂಗ್ ಮಾಡಬೇಕಾದ್ರೆ ಎಲ್ಲರಿಗೂ ಚಿಕ್ಕದಾಗಿ ರೋಡಿಂಗ್ ಮಾಡ್ತಿದ್ರು. ಆವಾಗ ನಮ್ಮ ಇಂದ್ರ ದೇವ ಇಂದ್ರ ಇದಾರಲ್ಲ, ಅವನಿಗೆ ಇದು ಜನಸ್ ಅವನಿಗೆ ಯಾರು ಬೇಡ್ತಾ ಇಲ್ಲ ಅಂತ ಜನಸ್ ಬಂದಮೇಲೆ ಅವನು ವಿಷ್ಣು ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ್ದಾನೆ. ವಿಷ್ಣು ದೇವರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ, ನಾನು ಯಾರು ಬೇಡ್ತಾ ಇಲ್ಲ, ಎಲ್ಲ ಅಸುರ ಮಹಾಬಲಿನೇ ಬೇಡ್ತಿದ್ದಾರೆ ಅಂತ. ಆವಾಗ ಏನು ಮಾಡಿದ್ರು, ವಿಷ್ಣು ಒಂದು ಐಡಿಯಾ ಕೇಳಿದ್ರು, ಏನೊಂದು ಮಾಡೋಣ, ನೀವು ಸಮಾಧಾನ ಆಗಿರಿ ಅಂತೇಳಿ ಅವ್ರನ್ನ ಸಮಾಧಾನ ಮಾಡಿ ಕಳಿಸಿದ್ರು. ಆಮೇಲೆ ಏನು ಮಾಡ್ದ, ವಿಷ್ಣು ಒಂದು ಚಿಕ್ಕ ವಾಮನ ಅವತಾರ ತಗೊಂಡು ಚಿಕ್ಕ ಪುಟಾಣಿ ವಾಮನಾಗಿ ಮಹಾಬಲಿ ಮುಂದೆ ಹೋಗಿ ನಿಂತಿದ್ದಾನೆ. ಹೋಗಿ ನಿಂತು ಮಹಾಬಲಿ ಹತ್ರ ಮಹಾಬಲಿ ಕೇಳಿದ್ರು ಏನು ಬೇಕಂತ ಕೇಳಿದ್ರು. ಆವಾಗ ಏನಿಲ್ಲ, ನನಗೆ ಮಹಾಬಲಿ ಅದೇ ಬ್ರಾಹ್ಮಣ ವಾಮನನಿಗೆ ಕೇಳಿದವಾಗ ನನಗೇನಿಲ್ಲ, ನನಗೆ 3 ಅಡಿ ಮಣ್ಣು ಸಾಕು ಅಂತ ಹೇಳಿದ್ದ. ಅದಕ್ಕೆ ತಗೊಳ್ಳಿ ಅಂತ ಹೇಳಿದ್ರು ಮಹಾಬಲಿ. ಅವಾಗ ಓಕೆ ಅಂತೇಳಿ
ಇವರು ವಿಷ್ಣು ವಾಮನ ಇದ್ದಾರಲ್ಲ, ಅವರು ಫಸ್ಟು ಕಾಲಿಡೋವಾಗಲೇ ಭೂಮಿ ಕಂಪ್ಲೀಟ್ ಆಗೋಯ್ತು. ಸೆಕೆಂಡ್ ಕಾಲಕ್ಕೆ ಸ್ವರ್ಗ ಕಂಪ್ಲೀಟು, ಎಲ್ಲ ಸ್ವರ್ಗ ನರಕ ಎಲ್ಲ ಕಂಪ್ಲೀಟು. ಮೂರನೇ ಅಡಿ ಇಡೋದಕ್ಕೆ ಜಾಗ ಇಲ್ಲ. ಆವಾಗ ಮಹಾಬಲಿ ಏನಂದ್ರು, ಸರ್ ನಿಮ್ಮ ಅವಾಗ ಗೊತ್ತಾಯ್ತು ಇವರು ಏನೋ ದೊಡ್ಡ ಮನುಷ್ಯ, ಅವ್ರಿಗೆ ಶಕ್ತಿ, ಫುಲ್ ಶಕ್ತಿ, ಪವರ್ಫುಲ್ ದೇವರಿಂದೇನೋ ಗೊತ್ತಾಯಿತು. ಸರಿ, ನಿಮ್ಮ 3ನೇ ಕಾಲು ನನ್ನ ತಲೆ ಮೇಲೆ ಯಾಕೆ ಅಂದ, ತಲೆ ಮೇಲೆ ಇಡಿ ಅಂತ ಹೇಳಿದರು ಮಹಾಬಲಿ. ಅವಾಗ ತಲೆ ಮೇಲೆ ಇಟ್ಬಿಟ್ಟು ಅವನ ಪಾದಾಳಕ್ಕೆ ತುಳಿದು ಬಿಡುವಾಗ ನಮ್ಮ ಮಹಾಬಲಿ ಕೇಳಿದ್ರು, ಇಲ್ಲ ನನಗೆ ನಮ್ಮ ಪ್ರಜೆಗಳ ನೋಡೋಕ್ಕೆ ಟೈಮ್ ಕೊಡಿ, ವರ್ಷ ಇಯರ್ಲಿ ಒನ್ಸ್ ನಾನು ಇಲ್ಲಿ ಬಂದು ನಮ್ಮ ಪ್ರಜೆಗಳು ನೋಡ್ಕೊಂಡು ಹೋಗ್ತೀನಿ ಅಂತ ಕೇಳಿದ್ರು. ಆವಾಗ ವಿಷ್ಣು ಪರ್ಮಿಷನ್ ಕೊಟ್ಟರು, ಓಕೆ ನಿನಗೆ ಈ ಥರ ಓಣಮ್ ಅಂತ ಹಬ್ಬ ಇರುತ್ತೆ, ಆ 10 ದಿನ ನಿನಗೆ ನಿಮ್ಮ ಪ್ರಜೆಗಳ ನೋಡೋದಕ್ಕೆ ಟೈಮ್ ಇದೆ, ನೀನು ಬಂದು ಹೋಗ್ಬೋದು ಅಂತ. ಸೊ ಅದು ನಮ್ಮ ಒಂದು ನಂಬಿಕೆ, ಈ ಥರ ಮಹಾಬಲಿ ಬರ್ತಾರಂತೇಳಿ. ಅದಕ್ಕೋಸ್ಕರ ನಾನು ಸೆಲೆಬ್ರೇಟ್ ಮಾಡೋದು. ಹೀಗೆ ಕರೆಕ್ಟಾಗಿ ಅಷ್ಟೇ, ಅದೇ ನಮ್ಗೆ ಗೊತ್ತಿರೋದು. ಬಟ್ ಇಲ್ಲೇ ಕರ್ನಾಟಕದಲ್ಲಿ ನೋಡಿದ್ರೆ ಅದು ಬೇರೆ ಸ್ಟೋರಿ ಆಗುತ್ತೆ. ಸೊ ಇಂಡಿಯಾದಲ್ಲಿ ಎಲ್ಲ ಕಡೆನೂ ಒಂದೊಂದು ಸ್ಟೋರಿ ಇರುತ್ತೆ, ಬಟ್ ಯಾವುದು ಕರೆಕ್ಟು ಯಾರಿಗೂ ಗೊತ್ತಿರಲ್ಲ. ಅದೆಲ್ಲ ಎಲ್ಲ ಕಡೆ ಒಂದೊಂದು ಥರ ಇರ್ತಾರೆ, ಮಹಾಬಲಿದು ವಾಮನಂದೆಲ್ಲ. ಎಲ್ಲ ತಿಂದ ನೀರ 10 ನಿಮಿಷ ಕೊಡ್ತೀನಿ. ಈಗ ಹಿಂಗಿದೆ ನಾ ಮಾಡಿರೋದು ಯಾರು ನಾನು ಹೆಂಗಿದೆ ಹೆಂಗಿದೆ